ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಹಣ್ಣು ಹಂಪಲು ಖರೀದಿಸಲು ಗೌರಿಬಿದನೂರು ನಗರಕ್ಕೆ ಬಂದಿದ್ದ ತಾಯಿ ಮತ್ತು ಮಗ ಕೆಎಸ್ಆರ್ಟಿಸಿ ಬಸ್ಗೆ ಸಿಲುಕಿ ಮೃತಪಟ್ಟಿರುವ ದುರ್ಘಟನೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿದೆ. ತಾಲೂಕಿನ ಕಾದಲವೇಣಿ ಗ್ರಾಮದ 35 ವರ್ಷದ ನಾಗಮಣಿ ಹಾಗೂ 12 ವರ್ಷದ ಮಗ ಗಗನ್ ಮೃತ ದುರ್ದೈವಿಗಳಾಗಿದ್ದಾರೆ. ಹಬ್ಬದ ಖರೀದಿಗಾಗಿ ನಗರಕ್ಕೆ ಆಗಮಿಸಿದ್ದ ಅವರು ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ದಾಟುತ್ತಿದ್ದ ವೇಳೆ ಕೆಎಸ್ಆರ್ಟಿಸಿ ಬಸ್ ವೇಗವಾಗಿ ಬಂದಿದ್ದು ಇಬ್ಬರು ಬಸ್ನ ಹಿಂಬದಿ ಚಕ್ರಕ್ಕೆ ಸಿಲುಕಿದ್ದಾರೆ. ಪರಿಣಾಮ ನಾಗಮಣಿ ಹಾಗೂ ಗಗನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಮೃತರ ಕುಟುಂಬಸ್ಥರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸ್ಥಳಕ್ಕೆ ಧಾವಿಸಿದರು. ಮೃತದೇಹಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ದುಃಖ ವ್ಯಕ್ತಪಡಿಸಿದ್ದಾರೆ. ವೇಸ್ಟ್ ಯಾಕಂದ್ರೆ ಬಂದವರು ಬರ್ತಾ ಇರ್ತಾರೆ. ಟೂ ವೀಲರ್ ಆ ಸಿಗ್ನಲ್ ಬಿದ್ದಿದ್ದು ಹಂಗೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ವೆಹಿಕಲ್ ಹಂಗೆ ಹೋಗುತ್ತೆ ನೋಡಿ. ಇವಾಗ ಈ ಥರ ಹಂಗಾಗಿದೆ. ಹಿಂದಿನ ವರ್ಷ 4-5 ವರ್ಷದ ಕೆಳಗೆ ಹಿಂಗೆ ಆಯ್ತು ಅಲ್ಲೇ ಸಿಗ್ನಲ್. ಈ ಥರ ಯಾವಾಗ ಆಗ್ತಾ ಇದ್ರೆ ಇದಕ್ಕೆ ಮನೆಗೆ ಫ್ಯಾಮಿಲಿ ಜವಾಬ್ದಾರಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಈ ತಾಲೂಕು ಟ್ರಾಫಿಕ್ ಒಂದ್ ಸೈಡ್ ಮಾಡಿಬಿಡ್ಬೇಕು. ಆ ಬೆಂಗಳೂರು ಸರ್ಕಾರ ಸಿಗ್ನಲ್ ಬಿದ್ದಿದ್ದು ಕೂಡ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬೆಂಗಳೂರಿಗೆ ಹೋಗಿ ಬಸ್ಗಳು ಅಲ್ಲೇ ನಿಲ್ಸಿರ್ತಾರೆ. ಪ್ರತಿಯೊಬ್ಬ ಟೂ ವೀಲರ್ ಹೋಗಕ್ಕೂ ಆಗೋದೇ ಇಲ್ಲ. ಎಷ್ಟು ತೊಂದರೆ ಆಗುತ್ತೆ ಅಂದರೆ ಅಷ್ಟು ತೊಂದರೆ ಆಗುತ್ತೆ. ಆದರೆ ಯಾರು ಸ್ವಲ್ಪ ಗಮನ ತಗೊಂತ ಇಲ್ಲ. ಇದು ಬೆಂಗಳೂರು ಸರ್ಕಲ್ ಸಿಗ್ನಲ್ಗೆ ಯಾವಾಗ ಈ ಥರ ಆಗ್ತಾರೆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಯಾರು ಒಂದು ನ್ಯಾಯ ಇಲಾಖೆ ಆ ಇಲಾಖೆ ಅವ್ರಿಗೊಂದು ನ್ಯಾಯ. ಇಲ್ಲಿ ಯಾರು ಬರಲ್ಲ. ಅವತ್ತು ನಾವೇ ನಮ್ಮೂರ್ದು ಆಗಿದ್ದು ನಾವೆಲ್ಲ ಬಂದಿವತ್ತು ಯಾರು ಬರ್ತಾರೆ? ಯಾರು ಬರಲ್ಲ. ಏನಾಯ್ತು ಕೊಡ್ತಾ ಇರ್ತೀವಿ. ಸುಮ್ಮನೆ ಆರಾಮಾಗಿ ಹಿಂಗೆ ಹೋಗ್ತಾರೆ ಹೊರತು ಪೊಲೀಸರು ನಿಂತ್ಕೊಂಡು ಮರಕ್ಕೆ ನಿಂತ್ಕೊಂಡು ಇರ್ತಾರೆ ಹೊರತು ಯಾರು ಕೂಡ ಗಾಡಿ ಹೋಗ್ತಾ ಇದ್ರೆ ಅದು ಹಂಗೆ ಮನೆಗೆ ಮಕ್ಕಳಿಗೆ. ನಾಗಮಣಿ ಮತ್ತು ಗಗನ್ ಜೊತೆಯಲ್ಲಿ ಇದ್ದ 9 ವರ್ಷದ ಚಂದನ್ ಎಂಬ ಬಾಲಕ ಘಟನೆಯನ್ನ ವೀಕ್ಷಿಸಿ ಚಿಂತಾಜನಕನಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿ ಜನದಟ್ಟಣೆ ಹಾಗೂ ವಾಹನ ಸಂಚಾರ ಹೆಚ್ಚಾಗಿದ್ದು ಪ್ರಮುಖ ವೃತ್ತಗಳಲ್ಲಿ ಸಂಚಾರ ನಿಯಂತ್ರಣಕ್ಕೆ ಸಮರ್ಪಕ ಕ್ರಮ ಕೈಗೊಳ್ಳದೇ ಇರುವುದೇ ಇಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ವೃತ್ತ ಸೇರಿದಂತೆ ಜನದಟ್ಟಣೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಸಂಚಾರ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ದೌರಾತ್ಮಗಳು ನಡೀತಾ ಇದ್ದಾವೆ. ಈ ಗೌರಿಬಿದನೂರು ತಾಲೂಕಿನಲ್ಲಿ ಮಾತ್ರ ಈ ರೀತಿ ಇಡೀ ಅದೆಲ್ಲ ಸ್ಟಾಫ್ ಎಲ್ಲಿತ್ತು, ಸಾರ್ವಜನಿಕ ಅವರೊಬ್ರು ಬರಲ್ಲ. ಇದು ನ್ಯಾಯ ಇಷ್ಟೇ. ಅವರು ಇಲಾಖೆ ಸೂತ್ರ ಮಾತ್ರ ಅವರೆಲ್ಲ ಬಂದಿರ್ತಾರೆ. ಇದು ಸಾರ್ವಜನಿಕ ಅಲ್ಲ, ಎಲ್ಲಿ ಯಾರು ಬರಲ್ಲ, ಬರಬೇಕಷ್ಟೇ. ಅವತ್ತು ನಾವೇ ಬಂದಿದ್ದೀವಿ. ಸಿಗ್ನಲ್ ಹಾಕಿದ್ದಾರೆ, ಸಿಗ್ನಲ್ ನ್ಯಾಷನಲ್ ಬಸ್. ಹೌದು, ಅದನ್ನ ಇವಾಗ ಫಸ್ಟ್ ಆಡಳಿತ ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅಲ್ಲಿ ಯಾರು ಇಲ್ಲ, ಸಿಗ್ನಲ್ ಆಫ್ ಮಾಡಿಬಿಟ್ಟಿದ್ದಾರೆ. ಸಿಗ್ನಲ್ ಆನ್ ಆಗಿದ್ರು ಯಾರು ಇರಲ್ವೇ? ಹಬ್ಬತ್ತಾರೆ. ಒಂದು 4 ಜನ ಎಕ್ಸ್ಟ್ರಾ ಪೊಲೀಸರು ಹಾಕಲಿ ಬಿಡಿ, ನಾವೇ ಕೇಳ್ತಾ ಇಲ್ಲ. ಒಂದು 4 ಜನ ಎಕ್ಸ್ಟ್ರಾ ಪೊಲೀಸರು ಹಾಕಲಿ ಬಿಡಿ, ತೊಂದರೆ ಇಲ್ಲ. ಇವತ್ತು ಹಬ್ಬ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಿಂಗೆ ಐತಲ್ಲ, ಆಯ್ತು ಹೋಯ್ತು, ಜೀವ ಒಟ್ಟಾಯ್ತು, ಇನ್ನು ಬರಲ್ಲ. ಮುಂದೆ ಹಬ್ಬದ ಜನ ನೋಡೋದು
ಘಟನೆಗೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ಬಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಪಘಾತಕ್ಕೆ ಬಸ್ನ ವೇಗ ಹಾಗೂ ಸಂಚಾರ ಪರಿಸ್ಥಿತಿ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಿರುವ ಪ್ರಮುಖ ಪ್ರದೇಶಗಳಲ್ಲಿ ಸಂಚಾರ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ನಿರ್ವಹಿಸಿ ಪಾದಾಚಾರಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.